ಚಾರು ಅಕ್ಕ ಈಗ ಬಂದ್ರೆ ಹೂ ವಿದ್ಯಾ. ಕೃಷ್ಣ ಮುರಾರಿ ನೀವಿಬ್ರು ಬಂದಿದ್ದು ನನ್ಗೆ ಸಾಯನೇ ಸಂತೋಷ ಆಯ್ತು. ಭದ್ರಾವ್ರೆ, ನಿಮ್ಮನೆ ಹಬ್ಬದ ಕಾರ್ಯಕ್ರಮನ ನಾವು ಮಿಸ್ ಮಾಡ್ಕೋತೀವ? ಅಲ್ಲ ಕಣಪ್ಪ ಕೃಷ್ಣ ಮುರಾರಿ, ಶಾಸ್ತ್ರ ಸಂಪ್ರದಾಯ ತಿಳಿದವರಾಗಿ ನೀವೇ ಅದಕ್ಕೆ ಅಪಚಾರ ಮಾಡಿದ್ರೆ ಹೆಂಗೆ ಅಂತೀನಿ. ಅಂಕಲ್, ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಮ್ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಹೌದು ಸರ್, ನೀವೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ಇದೇನವ ಹಿಂಗ್ ಹೇಳ್ತಾ ಇದ್ಯಾ? ಹರಿಯೋ ನೀರನ್ನ ಹೇಗ್ ಕಟ್ಟಾಕೋದಿಕ್ ಆಗಲ್ವೋ ಹಾಗೆ ಅಲ್ಲಿಗೆ ಹೋಗೋ ಜನಗಳನ್ನ ತಡಿಯೋದಕ್ಕೆ ನಮ್ ಲೇಡಿ ಸೂಪರ್ ಸ್ಟಾರ್ ರಚನಾ ಬರ್ತಿದ್ದಾರೆ. ಏನು ರಚನೆ ಮೇಡಮ್ ಬರ್ತಾವ್ರ? ಹಂಗಾರೆ ಜನನ ಹೆಂಗಪ್ಪ ನಿಯಂತ್ರಣ ಮಾಡೋದು? ಮಾವಯ್ಯ ನೀನೇನು ಯೋಚನೆ ಮಾಡ್ಬೇಡ, ರಚನೆ ಮೇಡಮ್ ಬರ್ತಾರ ವಿಷಯ ಜನಕ್ ಗೊತ್ತಾದ್ರೆ ಕಿಕ್ಕಿರಿ ತುಂಬಾಗ್ಬಿಡ್ತಾರೆ. ಈ ವಿಚಾರನ ಈಗಲೇ ಹೋಗಿ ಪ್ರಚಾರ ಮಾಡ್ತೀನಿ. ರಚನೆ ಮೇಡಮ್ ಬರ್ತಾವ್ರೆ. ನನಗ್ ಟೈಮ್ ಇಲ್ಲ, ಶಾನೆ ಮುಖ್ಯವಾದ ಕೆಲ್ಸದ ಮೇಲೆ ಈಚೆ ಹೋಗ್ತೇವನೆ. ಅದೇನ್ ಬಿರ್ನಿ ಹೇಳೋ. ಅಲ್ಲ ನೀವು ಬಿಸಿ ಇದ್ರಿ ಅಂತ ಗೊತ್ತುಂಟು, ಹಾಗಲ್ಲ. ನೋಡಿ ನಾನು ಎಲ್ಲ ಒಂದು ರೌಂಡ್ ಹೋಗಿ ಬಂದೆ, ವ್ಯವಸ್ಥೆ ಅಷ್ಟೊಂದು ಸರಿ ಆಗ್ತಿಲ್ಲ. ಈಗಾದ್ರೆ ಹೇಗೆ ಫಂಕ್ಷನ್? ಇದೇ ನಾನು ಹಿಂಗೆ ಹೇಳ್ತಾ ಇದ್ದೀರಾ? ಶ್ಯಾಮನದವರೆಲ್ಲ ಟೇಬಲ್ ಚೇರ್ ಹಾಕ್ತವ್ರೆ, ಭಟ್ರು ಅಡಿಗೆ ಮಾಡ್ತಾವ್ರೆ, ಪುರೋಹಿತರು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕತವ್ರೆ, ಅದು ಅಲ್ದೆ ಬಂದಿರೋರ್ಗೆಲ್ಲ ಪ್ರಸಾದ ಮಾಡ್ತಾವ್ರೆ. ಎಲ್ಲ ವ್ಯವಸ್ಥೆ ಸರಿಯಾಗೈತಲ್ಲಣ್ಣ. ಅದಲ್ಲ, ಈ ಮೇನ್ ಕೌಂಟರ್ ಬೇಕಾಗಿದ್ದು. ನೀವು ಕೀರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ಅಣ್ಣ, ಕೀರ್ನ ಪೂಜೆ ಮಂಗಳಾರತಿ ಆದ್ಮೇಲೆ ತಾನೇ ಕೊಡೋದು? ಇಲ್ಲ, ಫಸ್ಟ್ ಕೊಡ್ಬೇಕು. ನೀವು ಒಮ್ಮೆ ಫಸ್ಟ್ ಕೊಟ್ಟು ನೋಡಿ, ಈ ತರ ಫಂಕ್ಷನ್ ಕಲರೇ ಚೇಂಜ್ ಆಗ್ತದೆ. ನೀವು ಸ್ಯಾನಿ ಸಂದಾಗ ತಮಾಷೆ ಮಾಡ್ತೀರಾ ಅಣ್ಣ. ಈಗ ನಂಗೆ ಟೈಮ್ ಇಲ್ಲ, ರಚನಾ ಮೇಡಮ್ ಬರ್ತವ್ರೆ, ಆ ವಿಚಾರನ ಊರ್ಗೆಲ್ಲ ಹೇಳ್ಬೇಕು. ನಾನು ಆಮೇಲೆ ಸಿಗ್ತೀನಿ, ನಿಮ್ ಕೀರ್ನ ಜಾಸ್ತಿನೇ ಕೊಡಿಸ್ತೀನಿ ನಮ್ಮಕ್ಕೆ. ಬರ್ಲಾ? ಅಲ್ಲ ಆಗಲ್ಲ. ಇವನೇ ಅವ ಹೋದ, ಅವ ನಾನೆಂತ ಕೇಳಿದ್ನ, ಅವನು ಎಂತ ಹೇಳಿದ್ನ, ಒಂದು ಅರ್ಥ ಆಗುದಿಲ್ಲ. ನೀವು ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ನೀವು? ಯಾರ ಹತ್ರ ಕೇಳಿದ್ದು? ನನ್ನ ಹತ್ರ? ಓ ದೇವ, ಎಂತ ಪ್ರಶ್ನೆ ಇದು? ಅಲ್ಲ, ನೀವು ಈ ತರ ಪ್ರಶ್ನೆ ಕೇಳಿದ್ಮೇಲೆ ಬುದ್ಧಿವಂತನಾಗಿ ನಾನು ಉತ್ತರ ಹೇಳಬೇಕಾಗ್ತದೆ. ನಾನು ಭಾವ. ಏನ? ಯಾರಿಗ್ ಭಾವ? ಅಣ್ಣ, ನಮ್ಮ ಅಡಿಗೆ ಭಟ್ರ ಹತ್ರ ಹೋದ್ರು ನೋಡಿದ್ರ? ಅಲ್ಲೇ ಬಾಲಕ್ ಹೋದ ನೋಡ್ಲಾ? ಇದು ಓಹೋ, ನೀವು ಬಾರ್ಗೆ ಅವ್ರ ಭಾವನೆ? ಗೊತ್ತಾಗ್ಲಿಲ್ಲ, ಕೇಳ್ಬಿಟ್ಟೆ, ಬೇಸರ ಮಾಡ್ಕೋಬೇಡಿ. ನೀವು ಬಂದಿದ್ದು ಶಾನೆ ಖುಷಿ ಆಯ್ತು. ಪೂಜೆ ಮುಗಿಯೋ ಗಂಟ ಇದ್ದು ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ, ವ್ಯವಸ್ಥೆ ಒಂದು ನಮಗೆ ಸರಿಯಾಗಿ ಆದ್ರೆ ನಾವು ಎಲ್ಲ ಮಾಡ್ಕೊಂಡೆ ಹೋಗುದು. ವ್ಯವಸ್ಥೆನೆಲ್ಲ ನನ್ನ ಮಗ ಭದ್ರ ಮಾಡ್ತಾವನೆ. ಅವನ್ ಮಾಡಿದ್ಮೇಲೆ ಮುಗೀತು, ಬೇರೆ ಯಾರು ಕೈ ಹಾಕಂಗೆ ಇಲ್ಲ. ನೀವ್ ಆರಾಮಾಗಿದ್ದು ಓಡಾಡ್ಕೊಂಡಿರಿ. ಇಷ್ಟೇ ಹೇಳಿದ್ರಲ್ಲ ನೀವು. ಬರ್ತೇನೆ ಅಣ್ಣ. ನಮ್ ಬಾರ್ಗೆ ಅವ್ರ ಭಾವ ಒಳ್ಳೆ ಜಾಲಿ ಮುನ್ಸ. ಹೌದಣ್ಣ. ಅಕ್ಕ, ನೀವು ಮಾತಾಡಿದ ತಪ್ಪು, ಕೊಡಿ ಇಲ್ಲಿ. ಏನು ಆಗಲ್ಲ ವಿದ್ಯಾ, ಇಲ್ಲಿ ಬಿಡು. ಅಕ್ಕ, ನೀವು ಹಬ್ಬಕ್ಕೆ ಅಂತ ಬಂದಿರೋದು, ಸುಮ್ಕೆ ಒಂದ್ ಕಡೆ ಕುತ್ಕೋಬೇಕು. ಈ ತರ ಕೆಲ್ಸ ಮಾಡೋದೆಲ್ಲ ತಪ್ಪು. ಕೊಡಿ ನೀವು. ನಾನ್ ಕೆಲ್ಸ ಮಾಡೋದ್ರಲ್ಲಿ ಏನ್ ತಪ್ಪು? ನಾನು ಈ ಮನೆಯವರಲ್ಲಿ ಒಬ್ಳಾಗಿ ಪೂಜೆ ಮುಗಿಸ್ಕೊಂಡು ಹೋಗಕ್ ಬಂದಿದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಟೈಮಿಗೆ ಸರಿಯಾಗಿ ಬಂದ್ ಹೋಗೋ ಗೆಸ್ಟ್ ಲಿಸ್ಟ್ ಸೇರಿಸ್ಬಿಟ್ಟಿಯಲ್ಲ ನನ್ನನ್ನ. ಅಕ್ಕ, ನೀವು ಈ ಅಟ್ಟಿಯವರೇ, ಆದ್ರೆ ಈ ಕೆಲ್ಸ ಮಾಡೋದೆಲ್ಲ ಏನಕ್ಕೆ ಅಂತ, ಈ ಕೆಲ್ಸ ಮಾಡಕ್ಕೆ ಅಂತಾನೆ ಜನಗಳಿದ್ದಾರೆ, ಅವ್ರು ಮಾಡ್ತಾರೆ ಬಿಡಿ. ನೋಡು ವಿದ್ಯಾ, ಫಂಕ್ಷನ್ಗೆ ಬಂದು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಕಾಲಹರಣ ಮಾಡ್ಕೊಂಡು ಸೆಲ್ಫಿ ತಕ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾಗ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಕ್ಯಾಟಗರಿ ನಮ್ದಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಕೆಲಸ ಮಾಡೋದ್ರಲ್ಲಿ ತುಂಬಾನೇ ನೆಮ್ಮದಿ ಇದೆ. ನನಗೆ ತುಂಬಾ ಇಷ್ಟ ಇದೆಲ್ಲ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಏನಾದ್ರೂ ಕೆಲಸ ಇದ್ರೆ ನೋಡ್ಕೊ. ಅಕ್ಕ, ಒಂದ್ ನಿಮಿಷ. ಇದೇನಕ್ಕ ನಿಮ್ ಕತ್ತಲ್ ತಾಳಿ? ಅಕ್ಕ, ನಿಮಗ್ ಮದ್ವೆ ಆಗಿದ್ಯಾ?
ಅಕ್ಕ ನಾನ್ ಇಲ್ಲಿ ಗಂಟನುವೆ ನಿಮಗ್ ಲಗ್ನ ಆಗೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀನಿ. ಹೌದು, ನಿಮ್ ಯಜಮಾನ್ರು ಯಾರು? ಅವರು ನಿಮ್ ತರ ಲಾಯರಾ? ಲಾಯರ್ನೇ ಮದ್ವೆ ಆದ್ರೆ ಸಂದಾಗಿರ್ತದೆ. ಮನೇಲಿ ಜಗಳ ಆಡೋದ್ರ ಜೊತೆಗೆ ಕೋರ್ಟ್ ಅಲ್ಲಿ ಒಟ್ಟಿಗೆ ವಾದನೂ ಮಾಡ್ಬೋದು. ಅದ್ ಸರಿ ಅಕ್ಕ, ಭಾವ ನೋಡೋದಕ್ಕೆ ಹೆಂಗವ್ರೆ? ಅಕ್ಕ ನಾನ್ ಆವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವ್ ಏನು ಹೇಳ್ತಾನೆ ಇಲ್ಲ. ಹೇಳಿ ಅಕ್ಕ. ಅದು ಅದು ಅಕ್ಕ ಯಾಕೆ ಇಟ್ಟೊಂದ್ ಗಾಬರಿ ಮಾಡ್ಕೋತಿದ್ದೀರಾ? ಹೇಳಿ ಅಕ್ಕ. ನೋಡು ವಿದ್ಯಾ, ಸಮಯ ಬಂದಾಗ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ನನ್ಗೆ ಸ್ವಲ್ಪ ಕೆಲ್ಸ ಇದೆ, ನಾನ್ ಹೋಗ್ತೀನಿ. ಅಕ್ಕ ಅಕ್ಕ ಸುಬಸ, ಏನಾಯ್ತ್ಲಾ? ಯಾಕೆ ಹಿಂಗ್ ಟೆನ್ಷನ್ ಮಾಡ್ಕೊಂಡ್ ನಿಂತಿದ್ಯಾ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲಮ್ಮ. ಇವ್ರ ಸಂಭ್ರಮ ಸಡಗರ ನನ್ನ ಕೈಯಿಂದ ನೋಡಕ್ ಆಯ್ತಾ ಇಲ್ಲ. ಅದ್ರಲ್ಲೂ ಆ 3 ಅಡಿ ಕಾಲ್ ನೆಲದ ಮ್ಯಾಗೆ ನಿಲ್ತಾ ಇಲ್ಲ. ರೆಕ್ಕೆ ಕಟ್ಕೊಂಡು ಹಾರಾಡ್ತಾವಳೆ. ಇತ್ತಿಂದ ಅತ್ತಾಗೆ ಖುಷಿ ಖುಷಿಯಿಂದ ಸಂತೋಷವಾಗಿ ಓಡಾಡ್ಕೊಂಡು ಮೈಯೆಲ್ಲ ಉರಿಸ್ತಾವಳೆ. ಅದಕ್ಕೆ ನೀನ್ ಹಿಂಗ್ ಉರ್ಕೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಆಗಕ್ಕಿಲ್ಲ. ಅದೇ ನಿನ್ ಕೈಲಿರೋ ಉಗುರು ಕಮ್ಮಿ ಆಯ್ತದೆ, ಆರೋಗ್ಯ ಅದ್ಗೆಟ್ಟು ನಿನ್ ತಲೆಲಿರೋ ಕೂದಲೆಲ್ಲ ಉದ್ರೋಯ್ತವೆ. ಆಟೆಯ ಅದನ್ನೆಲ್ಲ ನೋಡ್ಕೊಂಡು ನಿನ್ನಂಗ್ ನಂಗೆ ಸುಮ್ನಿರಕ್ ಆಗಕ್ಕಿಲ್ಲ. ಇದನ್ನೆಲ್ಲ ಹಾಳು ಮಾಡೋದಕ್ಕೆ ಏನಾರ ಪ್ಲಾನ್ ಇದ್ರೆ ಹೇಳು, ಇಲ್ಲ ಅಂದ್ರೆ ಸುಮ್ಕೆ ನನ್ ಪಾಡಿಗೆ ನಾನು ಬಿಟ್ಬಿಡು. ಲೇ ಸುಭಾಷ, ಹೊಸಿ ಸಮಾಧಾನ ಮಾಡ್ಕೊಂಡಿರ್ಲ. ಯಾವತ್ತುವೆ ಕಾದ್ ಒಡಿಬೇಕು. ಯಾವಾಗ ಅವ್ರ ಸಂಭ್ರಮ ಸಡಗರ ಅಂತ ಮ್ಯಾಕ್ ಹೋಯ್ತಾರೋ ಅಲ್ಲಿಂದ ಬಿದ್ದಾಗ್ಲೇ ಕಂಡ್ಲ ಪೆಟ್ಟು ಜೋರಾಗಿ ಬೀಳದು, ಆಟೆ ಅವಮಾನನೂ ಆಗದು. ಅದಕ್ಕೆ ನೀನ್ ಏನಾರ ಮಾಡ್ತೀಯ ಅಂತಲೇ ನಾವ್ ನಿನ್ನ ಹತ್ರ ಬಂದಿದ್ದು. ನೀನ್ ನೋಡಿದ್ರೆ ಏನು ಮಾಡ್ದೆ ಮ್ಯಾಕ್ ಹೋಗ್ಲಿ ಅಂತ ಇದ್ಯಾ? ಲೇ ಸುಭಾಸ, ನಾನೇನಾನ ನಿನ್ನಂಗ್ ತಲೆ ಕೆಡಿಸ್ಕೊಬಿಟ್ರೆ ನನ್ ತಲೆನೂ ಕೆಟ್ಟೋಯ್ತದ ಕಂಡ್ಲ. ಅವ್ವ, ಆ ಟೈಮ್ ಬರ ಗಂಟ ಕಾಯ್ಕೊಂಡ್ ಕುತ್ಕೊಂಡ್ರೆ ಆಟ್ರಲ್ಲಿ ಎಲ್ಲ ಮುಗ್ದೆ ಹೋಗಿರ್ತದೆ. ಆಮೇಲೆ ಏನ್ ಮಾಡಿ? ಚಿತ್ರ, ಮನೆ ಕಟ್ಟಕ್ಕೆ ವರ್ಷ, ಬೀಳ್ಸಕ್ ನಿಮ್ಸ ಅನ್ನೋ ಮಾತ್ ಕೇಳಿಲ್ವೆ ನಮ್ಮಿ ನೀನು? ಆದ್ರೆ ಈ ಹಬ್ಬವ ಯಾವ ಒಂದು ಸಣ್ಣ ವಿಘ್ನನು ಬರ್ದಂಗೆ ಮಾಡ್ಬೇಕು ಅಂತ ರಾತ್ರಿ ಹಗ್ಲು ಕಟ್ಟ ಪಡ್ತಾವ್ರ ನೋಡು. ಇದ ಹಾಳ್ ಮಾಡಕ್ಕೆ ನಂಗ್ ಒಂದೇ ಒಂದ್ ಸಣ್ಣ ಸಮಯ ಸಾಕು. ಆ ಟೈಮಿಗೆ ಕಾಯ್ತಾ ಇದೀನಿ, ಹಾಳ್ ಮಾಡ್ತೀನಿ. ಸರಿನಮ್ಮ, ಅವಕಾಶ ಬರೋದ್ ಯಾವಾಗ, ನೀನ್ ಹಾಳ್ ಮಾಡೋದ್ ಯಾವಾಗ? ಗುಡಿಯಿಂದ ಕಿರೀಟ ಬರ್ಲಿ ಅಂತ ಕಾಯ್ತಾ ಇವ್ನಿ. ಬಂದ ಮ್ಯಾಕೆ ಈ ಈಶ್ವರಿ ಅಸ್ಲಿ ಆಟ ಶುರುವಾಯ್ತದೆ. ವಿದ್ಯಾ, ಯಾರು ಕಿರೀಟ ಬರ ಮಾಡ್ಕೊಳಕ್ಕೆ ಆತಿ ತಟ್ಟೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ಯಾ ಅಲ್ವೇನವ? ಎಲ್ಲ ಮಾಡ್ಕೊಂಡಿವ್ನತ್ತೆ. ಲೇ ಮೋನಾ, ಇವಳಿಗೇನೋ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವೇನೆ? ಕಿರೀಟ ಬಂದಾಗ ಅದನ್ನ ಪೂಜೆ ಮಾಡಿ ಬರ್ಮಾಡ್ಕೊಳಕ್ಕೆ ಪುರೋಹಿತರು ಬೇಡ್ವೆ? ಈಗ ಪುರೋಹಿತರೇ ಬಂದಿಲ್ಲ ಅಂದ್ಮ್ಯಾಕೆ ಅದನ್ನ ಹೆಂಗೆ ಬರ್ಮಾಡ್ಕೊಂಡಿರಿ? ಏ ಅಮ್ಮಮ್ಮ, ಬರೀ ಪುರೋಹಿತರು ಬಂದ್ಬಿಟ್ರೆ ಸಾಕೆ? ಅಲ್ಲಿ ಗುಡಿಯಿಂದ ಕಿರೀಟನ ಎತ್ಕೊಂಡ್ ಬರ್ಬೇಕಾದ್ರೆ ಪೂಜೆ ಮಾಡ್ಕೊಂಡ್ ತಾನೇ ತರ್ಬೇಕು. ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತತ್ತವ್ರ ಕಣಂತೆ. ಬಾ ನೀನು ಸುಮ್ಕೆ ಒಂದ್ ಕಡೆ ನೆಮ್ಮದಿಯಾಗಿ ಕೂತಿರು. ಅಲ್ಲ ಕಣಮ್ಮಮ್ಮ, ನೀನ್ ಎಲ್ಲದಕ್ಕೂ ನೀನ್ ಹಿಂಗೆ ಕೊಸರಾಡ್ತಿದ್ರೆ ಪಾಪ ಅವ್ರೆಲ್ಲಾರು ಕೆಲಸ ಮಾಡೋದ್ ಹೆಂಗೆ ಹೇಳು? ನೋಡು, ನೆಮ್ಮದಿಯಾಗಿ ಕೂತ್ಕೊಂಡು ಅವ್ರು ಏನ್ ಮಾಡ್ತಾವ್ರೆ ಹೊಸಿ ನೆಮ್ಮದಿಯಾಗಿ ನೋಡು. ಅದಾದ್ಮೇಲೆ ಇದ್ರೆ ಹೇಳು. ನೀನು ಗಾಬರಿ ಮಾಡ್ಕೊಂಡು ಬೇರೆಯವ್ರನ್ನು ಗಾಬರಿ ಮಾಡಬೇಡ, ಹೊಸಿ ಸುಮ್ಕೆ ಇರು. ನೋಡಮ್ಮಮ್ಮ, ನೆನ್ಕೊಂಡಿದ್ದ ತಕ್ಷಣ ಅವರೇ ಬತ್ತವ್ರೆ ಅನ್ಸುತ್ತೆ. ಪುರೋಹಿತರು ಮತ್ತೆ ಕಿರೀಟ ಬಂತು, ಹೋಗಿ ಸ್ವಾಗತ ಮಾಡ್ಕೊಳುವ. ನಡೀರಿ ನಡೀರಿ. ಬರಮ್ಮಿ. ಚಾರು ಅಕ್ಕ ಈಗ ಬಂದ್ರೆ? ಹೂ ವಿದ್ಯಾ. ಕೃಷ್ಣ, ಮುರಾರಿ, ನೀವಿಬ್ರು ಬಂದಿದ್ದು ನನ್ಗೆ ಸಾಯನ ಸಂತೋಷ ಆಯ್ತು. ಭದ್ರಾವ್ರೆ, ನಿಮ್ಮನೆ ಹಬ್ಬದ ಕಾರ್ಯಕ್ರಮನ ನಾವು ಮಿಸ್ ಮಾಡ್ಕೋತೀವ?
ಅಲ್ಲ ಕಣಪ್ಪ ಕೃಷ್ಣ ಮುರಾರಿ, ಶಾಸ್ತ್ರ ಸಂಪ್ರದಾಯ ತಿಳಿದವರಾಗಿ ನೀವೇ ಅದಕ್ಕೆ ಅಪಚಾರ ಮಾಡಿದ್ರೆ ಹೆಂಗೆ ಅಂತೀನಿ. ಅಲ್ಲಾಜಿ, ಈಗ ನಮ್ಮಿಂದಾಗಿರೋ ಅಪಚಾರ ಏನು? ಅಲ್ಲ ಕಣಪ್ಪ, ಈ ಚಾರು ಮುತ್ತೈದೆ ಭಾಗ್ಯ ಕಳ್ಕೊಂಡು ಇನ್ನೂ 1 ತಿಂಗಳು ಆಗಿಲ್ಲ. ಹಂಗಿದ್ರೂನು ನೀವು ಈ ಕಿರೀಟದ ಜೊತೆಗೆ ಇವಳನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಅದು ಅಪಚಾರ ಅಲ್ದೆ ಇನ್ನೇನ್ ಮತ್ತೆ? ಅಜ್ಜಿ, ನನ್ ರಾಮಾಚಾರಿ ಇನ್ನೂ ಸತ್ತಿಲ್ಲ, ಅವನ್ ಬದುಕಿದ್ದಾನೆ. ಅವನು ನನ್ ಜೊತೆನೆ ಇದ್ದಾನೆ. ಇದೇನ್ ಮಗ ಹಿಂಗ್ ಹೇಳ್ತಾ ಇದ್ಯಾ? ಹೌದು ಅಂಕಲ್, ಸಮಾಜ ದೃಷ್ಟಿಲಿ ನನ್ ರಾಮಾಚಾರಿ ಸತ್ತಿರ್ಬೋದು, ಆದ್ರೆ ನನ್ ರಾಮಾಚಾರಿ ನನ್ನ ಉಸಿರಲ್ಲಿ ಉಸಿರಾಗಿದ್ದಾನೆ. ನಾನು ಯಾವತ್ತೂ ನನ್ ರಾಮಾಚಾರಿ ಸತ್ತಿದ್ದಾನೆ ಅನ್ನೋದನ್ನ ನಂಬೇ ಇಲ್ಲ. ಈ ಕ್ಷಣ ಕೂಡ ನಾನು ರಾಮಾಚಾರಿ ಜೊತೆನೆ ಬದುಕ್ತಾ ಇದ್ದೀನಿ ಅಂದ್ಮೇಲೆ ನಾನು ಮುತ್ತೈದೆ ತನ ಕಳ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ನಾನು ಯಾವತ್ತೂ ನನ್ನ ಮನಸ್ಸಾಕ್ಷಿನ ನಂಬಿ ನಡೆದವಳು. ಹಾಗಾಗಿ ನನ್ನಿಂದ ಇವತ್ತು ಯಾವ ಶಾಸ್ತ್ರ ಸಂಪ್ರದಾಯಕ್ಕೂ ಅಪಚಾರ ಆಗಿಲ್ಲ. ಅದೇಂಗೆ? ಅವ್ವ, ಈ ಶಾಸ್ತ್ರ ಸಂಪ್ರದಾಯ ಅನ್ನೋದು ಮಾಡ್ಕೊಂಡಿರೋದು ಮನುಷ್ಯರದ್ದು ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ. ನೋಡವ್ವ, ರಾಮಾಚಾರಿ ನಮ್ಮ ದೃಷ್ಟಿಲಿ ಇಲ್ಲದೆ ಇರ್ಬೋದು, ಆದರೆ ಚಾರು ದೃಷ್ಟಿಲಿ ಅವನ ಜೊತೆನೆ ಬಾಳ್ವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಅವಳು ಬದುಕ್ತಾ ಇದ್ದಾಳೆ. ಅವಳ ಭಾವನೆಗೆ ನಾವು ಬೆಲೆ ಕೊಡ್ಬೇಕಲ್ವೇ? ನೋಡವ್ವ, ಚಾರು ತುಂಬು ಗರ್ಭಿಣಿ. ಇಂಥ ಸಮಯದಲ್ಲಿ ಅವಳ ಮನಸ್ಸಿಗೆ ನೋವು ಮಾಡೋದು ಯಾವ ಶಾಸ್ತ್ರ ಸಂಪ್ರದಾಯ ಒಪ್ಕೋತದೆ ಹೇಳು? ಸರಿ, ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಮುಂದಿನ ಕೆಲಸ ನೋಡುವ. ಶಿವರಾಮ, ಅದು ಅವ್ವ ಬಿಡು ಅಂದೆ ಅಲ್ವೇ? ಸರಿ ಬಿಡು. ಭದ್ರಾ, ಇದ್ಯಾ? ಚಪ್ಲಿನ್ ಬಿಟ್ಟು ಭಕ್ತಿಯಿಂದ ಕಿರೀಟ ನಿಸ್ಕೊಡ್ರು. ಸರಿ. ಬಟ್ಟೆನ ತೆಗೆದ್ಬಿಟ್ಟು ಕಿರೀಟ ನಂತೆ ಎಲ್ಲರಿಗೂ ತೋರಿಸ್ಬಿಡು.